ಸೊ ಹಾಯ್ ಹಲೋ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಏನಪ್ಪ ಈ ವಿಡಿಯೋ ಅಂತ ನೋಡಿದ್ರೆ, ಸೊ ಫೈನಲಿ ಇನ್ನೊಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಆಯಿತು. ಆಲ್ರೆಡಿ ನಾನು ನೆನ್ನೆ ಜಿಮ್ಮಲ್ಲಿ ಮಾಡಿಬಿಟ್ಟೆ. ಸೊ ಅದು ನಿಮ್ಗೆ ತೋರ್ಸೋಣ ಅಂತ, ಯಾಕಂದರೆ ಆಲ್ರೆಡಿ ನಾನು ಓಪನ್ ಮಾಡಿ ಇಕ್ಕಿದ್ದೀನಿ. ಸೊ ಏನಪ್ಪ ಅಂದರೆ, ಸೊ ಡೆಡ್ ಲಿಫ್ಟ್ ಬೆಲ್ಟ್. ಸೊ ನನಗೆ ತುಂಬ ಇಷ್ಟ ಆದ ಒಂದು ಪ್ರಾಡಕ್ಟ್ ಅಂದರೆ ಜಿಮ್ಮಲ್ಲಿ ಡೆಡ್ ಲಿಫ್ಟ್. ಯಾಕಂದರೆ ತುಂಬ ಸೇಫ್. ಆ್ಯಕ್ಚುಲಿ ನಾನು ಸುಮಾರು ವರ್ಷಗಳಿಂದ ಬೆಲ್ಟ್ ಇಲ್ದಿರೋ ಡೆಡ್ ಲಿಫ್ಟ್ ಮಾಡ್ತಿದ್ದೆ. ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ಅನಿಸ್ತು. ಯಾಕಂದರೆ ನಾವು ಮೆಚೂರ್ಡ್ ಆಗಬೇಕಲ್ಲ. ಸೊ ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಜನ ನೋಡೋರು ಇರ್ತಾರೆ, ಕೆಲವರು ಫಾಲೋ ಮಾಡೋರು ಇರ್ತಾರೆ. ಸೊ ಅದರಿಂದ ನಾನು ಸೇಫಾಗಿ ಮಾಡಿದ್ರೇ ಅವ್ರಿಗೂ ಓಕೆ ಇವೆಲ್ಲ ಇದೆ ಅಂತ ಅವರು ಸೇಫಾಗಿ ಮಾಡ್ತಾರೆ. ಅದರಿಂದನೇ ಸೊ ಫೈನಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಒಂದೊಳ್ಳೆ ಬೆಲ್ಟು ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ. ಸೊ ನೆನ್ನೆ ಡೆಲಿವರಿ ಆಯಿತು. ಸೊ ನೆನ್ನೆನೇ ನೈಟ್ ಜಿಮ್ಮಲ್ಲೇ ಓಪನ್ ಮಾಡಿ ನೋಡಿಬಿಟ್ಟೆ, ಯಾಕಂದ್ರೆ ಗೊತ್ತಾಗಬೇಕಲ್ಲ ಏನಿದೆ ಅಂತ. ಸೊ ನೋಡಿಬಿಟ್ಟೆ. ಸೊ ಮತ್ತೆ ನಿಮ್ಮ ಮುಂದೆ ತೋರಿಸೋಣ ಅಂತ. ಸೊ ಸೂಪರಾಗಿದೆ ಬೆಲ್ಟ್ ಇದು. ಸೊ ಕ್ವಾಲಿಟಿ ಮಾತ್ರ ಹೇಳ್ಬೇಕಾಗೇ ಇಲ್ಲ, ಸಕ್ಕತ್ತಾಗಿದೆ. ಸೊ ಕ್ವಾಲಿಟಿ ಸೂಪರಾಗಿದೆ. ಯಾಕಂದರೆ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆ. ನೀವು ಆ್ಯಕ್ಚುಲಿ ಇದು ಪ್ರೈಸ್ ಏನಪ್ಪ ಅಂದರೆ 6000 ಆಗುತ್ತೆ. ಸೊ ನಿಮ್ಗೆ 3000ಗೂ ಸಿಗುತ್ತೆ, 4000 ಸಿಗುತ್ತೆ, 500 ಸಿಗುತ್ತೆ. ಸೊ ಬೆಲ್ಟು ಕಡಿಮೆ ರೇಟಿಗೂ ಸಿಗುತ್ತೆ, 500 ಸಿಗುತ್ತೆ, 600 ಸಿಗುತ್ತೆ. ನನ್ನ ಹತ್ರ ಆಲ್ರೆಡಿ ಒಂದು ಬೆಲ್ಟ್ ಇದೆ, ಅದು 500 ರುಪೀಸು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ ಥರ ಅದು ಅಷ್ಟೊಂದು ಕಂಫರ್ಟಬಲ್ ಇದ್ದಿಲ್ಲ ನನಗೆ. ಯಾಕಂದರೆ ಬೆಲ್ಟ್ ಹಾಕೊಂಡು ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ ಅದು ಲೂಸ್ ಆಗ್ತಿತ್ತು, ಪ್ರಾಪರಾಗಿ ಲೋವರ್ ಬ್ಯಾಕ್ಗೆ ಸಪೋರ್ಟ್ ಆಗ್ತಾ ಇದ್ದಿಲ್ಲ. ಸೊ ಅದರಿಂದ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸೊ ಈ ಬೆಲ್ಟ್ ತೊಗೊಂಡೆ. ಸೊ ಅದನ್ನು ಡಿಸ್ಕೌಂಟ್ ಹಾಕಿ ಹಿಂಗೆ ಮಾಡಿ ತೊಗೊಂಡೆ ಇದನ್ನು ನಾನು. ಸೊ ಚೆನ್ನಾಗಿದೆ. ಸೊ ಇದನ್ನು ಸುಮಾರು ಜನ ನೋಡ್ತಿರ್ತೀರ, ಯಾಕಂದರೆ ಫಾಲೋ ಮಾಡೋದು ಕೆಲವರಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಾಡಬೇಕಾದ್ರೆ ಸೇಫಾಗಿ ಮಾಡಿ. ಸೊ ಪ್ರಾಪರ್ ಗೈಡ್ನೆಸ್ಸಲ್ಲಿ ಮಾಡಿ. ನಿಮ್ಮ ಜಿಮ್ಮಲ್ಲಿ ಟ್ರೈನರ್ ಇರ್ತಾರೆ, ಅವ್ರ ಮಾತನ್ನ ಕೇಳಿ, ಅವ್ರು ನಿಮಗೆ ಪ್ರಾಪರ್ ಪೋಸ್ಟರಿಂದ ಪ್ರತಿಯೊಂದು ಹೇಳ್ಕೊಡ್ತಾರೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಆವಾಗ ಯು ಬಿ ಸೇಫ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಡೆಡ್ ಲಿಫ್ಟ್ ಆಗಲಿ, ಸ್ಟ್ರ್ಯಾಪರ್ ಆಗಲಿ, ರಿಸ್ಟ್ ಬ್ಯಾಂಡ್ ಆಗಲಿ, ಇವೆಲ್ಲ ಬಂದುಬಿಟ್ಟು ಒಂದು ಅನ್ನೆಸೆಸರಿ ಥಿಂಗ್ಸ್ ಯಾವುದೂ ಇಲ್ಲ. ಸೊ ಏನಕ್ಕಪ್ಪ ಇಷ್ಟು ಕೊಟ್ಟು ನೀನು ತೊಗೊಬೇಕೇನೋ ಇದು ಅಂದರೆ, ಯಾಕಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 1 ಇಯರ್ 1.5 ಇಯರ್ ಬಂದರೆ ಸಾಕಲ್ವ ನಮಗೆ, ಬೇರೆ ಇದು ತೊಗೊಳ್ಬೇಕು ಅವಶ್ಯಕತೆ ಇರಲ್ವಲ್ಲ. ಸೊ ಎಲ್ಲರಿಗೂ ನನಗೂ ಸುಮಾರು ವರ್ಷಗಳು ನನ್ನ ಚಿಕ್ಕ ಆಸೆ ಇತ್ತು, ಈ ಥರ ಒಂದು ಒಳ್ಳೆ ಬೆಲ್ಟ್ ತೊಗೊಬೇಕು ಅಂತ. ಏಕೆಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ಚೆನ್ನಾಗಿರುತ್ತೆ, ಯೂಸ್ ಮಾಡೋದ್ರಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ, ಟಕ್ ಅಂತ ರಿಮೂವ್ ಮಾಡ್ಬೋದು. ಸೊ ಅದರಿಂದ ಸೂಪರಾಗಿರೋ ಬೆಲ್ಟ್ ತೊಗೊಂಡಿದ್ದೀನಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಂದು ಎಮ್ ಒಂದು ಸೈಜ್ ಅಂತ ಹಾಕಿದ್ದೀನಿ. ಎಮ್ ಅಂದರೆ ಚಿಕ್ಕದು ಬರೋಲ್ಲ. ಆ್ಯಕ್ಚುಲಿ ಬಂದುಬಿಟ್ಟು ಇದರಲ್ಲಿ 32 34 41 ಇಂಚಸ್ ಗಂಟ ಸೆಟ್ಟಿಂಗ್ ಮಾಡ್ಕೊಬೋದು. ಸೊ ಅದರಿಂದ ಈ ಟೂಲ್ ಕೊಟ್ಟಿದ್ದಾರೆ, ಇದು ನೋಡಿದ್ದೀರಾ, ಇದು ಟೂಲ್ ಬಂದು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋಕೆ. ಸೊ ಸೂಪರಾಗಿದೆ. ಸೊ ನಾನು ಇವತ್ತಿಗೆ ಈ ಬೆಲ್ಟ್ ಕೆಲಸ ಇರಲ್ಲ. ಅದರಿಂದ ಸೊ ನೆಕ್ಸ್ಟ್ ವೀಕಲ್ಲಿ 2-3 ಟೈಮ್ಸ್ ಡೆಡ್ ಲಿಫ್ಟ್ ಮಾಡ್ತಾಯಿದ್ದೀವಿ, ಮತ್ತು ಸ್ಕ್ವಾಟ್ಸ್ ಹೊಡಿಬೇಕಾದ್ರೆ ಬೆಲ್ಟ್ ತುಂಬ ಯೂಸ್ಫುಲ್ ಆಗುತ್ತೆ. ಅದರಿಂದ ಇದು ತಗೊತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ಬೆಲ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ. ಸೊ ಮಾಡಿಬಿಟ್ಟೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ಈಗ ಹೇಳಲ್ಲ, ಯಾಕಂದರೆ ನಾನು ನೋಡೋಣ ಫ್ಯೂಚರ್ ಡೇಸಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಸ್ಯಾಟರ್ಡೇ ವೀಕೆಂಡ್, ಸೊ ನಾಳೆ ಸಂಡೇ. ಸೊ ಹಂಗೆ ಫಸ್ಟು ಚರ್ಚ್ಗೆ ಹೋಗ್ಬಿಟ್ಟು ಹಂಗೆ ನಾನು ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ದಯವಿಟ್ಟು 1 ತಿಂಗಳು ಆಗ್ತಿದೆ ಅನಿಸುತ್ತೆ. ಸೊ ಔಟ್ಸೈಡ್ ಹೋಗಿ ವಿಡಿಯೋ ಮಾಡಿ. ಸಾರಿ. ಸೊ ಸುಮಾರು ಜನ ಕೇಳ್ತಿದ್ರು, ಅದರಿಂದ ಸಾರಿ. ಸೊ ಇನ್ಮೇಲೆ ವೀಡಿಯೋಸ್ ಕರೆಕ್ಟಾಗಿ ಬರ್ತಾ ಇರುತ್ತೆ. ಈ ಮಂತಲ್ಲಿರೋ 3 ವೀಕು ಹೋಗ್ತಾ ಇರ್ತೀವಿ, ಒಳ್ಳೊಳ್ಳೆ ಪ್ಲೇಸ್ ವಿಸಿಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಪೋರ್ಟ್ ಮಾಡ್ತಾರೋ ಪ್ರತಿಯೊಂದೊಬ್ಬರಿಗೂ ತುಂಬ ಥ್ಯಾಂಕ್ ಯು. ಸೊ ಲಾಸ್ಟ್ ಟೈಮ್ ಬೈಜಿಪ್ ಸಪೋರ್ಟರ್ ಹಾಕಬೇಕಾದ್ರೆ ಸ್ವಲ್ಪ ಜನ ಗೊತ್ತಿದ್ದಿಲ್ಲ. ಅವರು ಹೇಳಿದ್ರು, ಅಣ್ಣ ಇದು ನೋಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಈ ಥರ ಒಂದು ಪ್ರಾಡಕ್ಟ್ ಇದೆ ಅನ್ನೋದನ್ನ. ತುಂಬ ಜನ ಅಲ್ಲಾದರು, ಸ್ವಲ್ಪ ಜನ ಹೇಳಿದ್ರು. ಸೊ ಹೇಳ್ದವ್ರಿಗೆ ತುಂಬ ಥ್ಯಾಂಕ್ ಯು. ಸೊ ಸುಮಾರು ಜನ ಹೇಳಿದ್ರು ತುಂಬ ಯೂಸ್ಫುಲ್ ಆಗ್ತಿದೆ ಅಂತ. ಥ್ಯಾಂಕ್ ಯು. ಸೊ ನಾನೇನು ಪ್ರತಿಯೊಬ್ಬರು ನಾನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಲ್ಲ, ಯಾರೋ 2-3 ಜನ ಫಾಲೋ ಮಾಡೋರಿಗೂ ನಾನು ಆನೆಸ್ಟ್ ಆಗಿರ್ಬೇಕಂತ ಸೊ ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಸೊ ಒಂದೊಳ್ಳೆ ಬೆಲ್ಟು ಸೊ ಫೈನಲಿ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬಂದ್ಬಿಟ್ಟು ಕಷ್ಟಪಟ್ಟು ತೊಗೊಂಡಿರೋ ಕಾಸು, ಯೂಟ್ಯೂಬಿಂದ ಯಾವುದು ನಿಮಗೆ ಗೊತ್ತು, ನೋಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಸಿಗೋಣ. ಸೊ ಇವತ್ತು ಆ್ಯಪ್ಸರ್ ಕೊಟ್ಟು ಸ್ಯಾಟರ್ಡೇ ಒಬ್ಬನೇ ಮಾಡ್ತಾಯಿದ್ದೀನಿ. ನಮ್ಮ ಪಾರ್ಟ್ನರ್ ಊರಿಗೆ ಹೋದರು, ಅವರು 1-2 ದಿವಸ ಇರಲ್ಲ. ಸೊ ಮಂಡೇ ಬರ್ತಾರೆ, ಮಂಡೇ ಸಿಗ್ತಾರೆ.
ಸೊ ಇವತ್ತು ಊರಿಗೆ ಹೋದ್ರು. ಸೊ ಇವತ್ತು ಒಬ್ಬನೇ ಆ್ಯಪ್ಸ್ ವರ್ಕೌಟ್ ಮತ್ತು ಕಾರ್ಡಿಯೋ ಮತ್ತು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡೋಣ ಅಂತಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. 30 ದಿವಸ ಆಯಿತು, 30 ದಿವಸ ಹಿಂಗೆ ಅನ್ನೋಷ್ಟಿಗೆ ಹೋಗ್ಬಿಡ್ತು. ಇನ್ನೂ 60 ದಿವಸ ಇದೆ. ಈ 60 ದಿವಸ ಫುಲ್ ಸ್ಟ್ರಿಕ್ಟ್ ಡಯಟ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಈ 30 ದಿವಸದಲ್ಲಿ ಸ್ವಲ್ಪ ಆನ್ ಆನ್ ಆಫ್ ಏನಿಲ್ಲ, ಅನ್ ಟೈಮ್ಗೆ ತಿಂತಾ ಇದೆ. ಡಯಟ್ ಮಾಡ್ತಿದ್ದೆ, ಬಟ್ ಟೈಮ್ ಸ್ವಲ್ಪ ಒಂದು 2-3 ಅವರು ಆ ಕಡೆ ಮಾಡ್ತಿದ್ದೆ. ಸೊ ಇನ್ಮೇಲೆ ಆ ಥರ ಆಗಲ್ಲ. ಸೊ ಇನ್ಮೇಲೆ ಡಯಟ್ ಎಲ್ಲ ಪ್ರಾಪರಾಗಿ ಬರುತ್ತೆ. ಸೊ ಪ್ರಾಪರಾಗಿ ಮಾಡ್ತಾ ಇರ್ತೀನಿ ಆ್ಯಂಡ್ ಪ್ರಾಪರ್ ವರ್ಕೌಟ್ ಆಗ್ತಾ ಇರ್ತೀನಿ. ಸೊ ರಿಸಲ್ಟ್ಸ್ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಮತ್ತೇನಿಲ್ಲ, ನೀವು ಆರಾಮಾಗಿರಿ, ದಯವಿಟ್ಟು ವರ್ಕೌಟ್ ಮಾಡಿ, ಸೇಫಾಗಿ ಮಾಡಿ. ಸೊ ನಿಮ್ಮ ಜಿಮ್ಮಲ್ಲಿರೋ ಟ್ರೈನರ್ ಮಾತನ್ನ ಕೇಳಿ, ಅವ್ರು ಯಾವತ್ತೂ ನಿಮಗೆ ಒಳ್ಳೆಯದೇ ಬಯಸೋದು. ಸೊ ಆ್ಯಸ್ ಅ ಟ್ರೈನರ್ ನಾನು ಅದಕ್ಕೆ ಅನುಭವದಿಂದ ಹೇಳ್ತಾ ಇದ್ದೀನಿ. ಸೊ ಅವ್ರದ್ದು ಯಾವತ್ತೂ ನಿಮಗೆ ಒಳ್ಳೆಯದೇ ಬಯಸೋದು. ಸೊ ಅವ್ರ ಮಾತು ಕೇಳಿ ಸೇಫಾಗಿ ಮಾಡಿ. ಸೇಫ್ಟಿ ತುಂಬ ಇಂಪಾರ್ಟೆಂಟು. ವೆಯ್ಟ್ ಲಿಫ್ಟ್ ಮಾಡಬೇಕಾದ್ರೆ ಏನೇ ಪ್ರತಿಯೊಂದು ವರ್ಕೌಟ್ ಮಾಡಬೇಕಾದ್ರೂ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಸೊ ಸೇಫಾಗಿರಿ, ಸ್ಟೇ ಫಿಟ್, ಸ್ಟೇ ಹಂಬಲ್ ಆ್ಯಂಡ್ ಸ್ಟೇ ಬ್ಲೆಸ್ಡ್. ಸೊ ಆರಾಮಾಗಿರಿ. ನೀವು